ವಾರ್ಮ್ ಅಪ್ ವ್ಯಾಯಾಮಗಳು: ನೆಕ್ ರೊಟೇಟ್, ಹ್ಯಾಂಡ್ ಸ್ವಿಂಗಿಂಗ್ ಆ್ಯಂಡ್ ಸ್ಟ್ರೆಚಿಂಗ್, ಹಿಪ್ ರೊಟೇಟ್, ಲೆಗ್ ಸ್ಟ್ರೆಚಿಂಗ್. ನೆಕ್ ರೊಟೇಟ್ ಎಕ್ಸಸೈಸ್: ಕುತ್ತಿಗೆ ತಿರುಗಿಸುವ ವ್ಯಾಯಾಮ. ಉದ್ದೇಶಗಳು: ಕುತ್ತಿಗೆಯ ಹೊಂದಾಣಿಕೆಯನ್ನು ಸುಧಾರಿಸುವುದು, ಕುತ್ತಿಗೆ ಮತ್ತು ಭುಜದ ಸ್ನಾಯುಗಳಲ್ಲಿ ಒತ್ತಡವನ್ನು ನಿವಾರಿಸುವುದು. ಪ್ರಯೋಜನಗಳು: ಕುತ್ತಿಗೆಯಲ್ಲಿ ಬಿಗಿಯಾದ ಸ್ನಾಯುಗಳನ್ನು ಸಡಿಲಗೊಳಿಸುವ ಮೂಲಕ ದೇಹದ ಭಂಗಿಯನ್ನು ಸುಧಾರಿಸುವುದು. ಕುತ್ತಿಗೆಯ ನಮ್ಯತೆಯನ್ನು ಮತ್ತು ಚಲನಾಶೀಲತೆಯನ್ನು ಹೆಚ್ಚಿಸುತ್ತದೆ. ಕುತ್ತಿಗೆಯ ಒತ್ತಡವನ್ನು ನಿವಾರಿಸಿ ಗಾಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹ್ಯಾಂಡ್ ಸ್ವಿಂಗಿಂಗ್ ಆ್ಯಂಡ್ ಸ್ಟ್ರೆಚಿಂಗ್. ಉದ್ದೇಶಗಳು: ಕೈಗಳು, ಮಣಿಕಟ್ಟುಗಳು ಮತ್ತು ಮುಂದೋಳುಗಳ ಹೊಂದಾಣಿಕೆಯನ್ನು ಸುಧಾರಿಸುವುದು. ಕೈಗಳು, ಮಣಿಕಟ್ಟುಗಳು ಮತ್ತು ಮುಂದೋಳುಗಳು ಒತ್ತಡ ಮತ್ತು ಬಿಗಿತವನ್ನು ನಿವಾರಿಸುವುದು. ಪ್ರಯೋಜನಗಳು: ಕೈಗಳು, ಮಣಿಕಟ್ಟುಗಳು ಮತ್ತು ಮುಂದೋಳುಗಳು ನಮ್ಯತೆಯನ್ನು ಹೆಚ್ಚಿಸುತ್ತದೆ. ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಿಡಿತದ ಸಾಮರ್ಥ್ಯ ಮತ್ತು ಕೌಶಲ್ಯವನ್ನು ವೃದ್ಧಿಸುತ್ತದೆ. ಕೈಗಳು, ಮಣಿಕಟ್ಟುಗಳು ಮತ್ತು ಮುಂದೋಳುಗಳಲ್ಲಿ ಗಾಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹಿಪ್ ರೊಟೇಟ್ ಎಕ್ಸಸೈಸ್. ಉದ್ದೇಶಗಳು: ಹಿಪ್ ಜಾಯಿಂಟ್ನಲ್ಲಿ ಚಲನೆಯ ವ್ಯಾಪ್ತಿಯನ್ನು ಹೆಚ್ಚಿಸಿ ಬಿಗಿತವನ್ನು ಕಡಿಮೆ ಮಾಡುವುದು, ಕೆಳಬೆನ್ನಿನ ನೋವನ್ನು ಕಡಿಮೆ ಮಾಡುವುದು ಹಾಗೂ ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು. ಪ್ರಯೋಜನಗಳು: ಹಿಪ್ ಜಾಯಿಂಟನ್ನು ನಮ್ಯತೆಯನ್ನು ಹೆಚ್ಚಿಸುತ್ತದೆ. ಹಿಪ್ ಮತ್ತು ಕೆಳಬೆನ್ನಿನ ಸ್ನಾಯುಗಳ ಒತ್ತಡವನ್ನು ನಿವಾರಿಸುತ್ತದೆ. ಹಿಪ್ ಚಲನಶೀಲತೆ ಮತ್ತು ಸ್ಥಿರತೆಯನ್ನು ಸುಧಾರಿಸಿ ಅಥ್ಲೆಟಿಕ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಸೊಂಟದ ಸ್ನಾಯುಗಳನ್ನು ಬಲಪಡಿಸುವ ಮೂಲಕ ದೇಹದ ಸಮತೋಲನ ಮತ್ತು ಸಮನ್ವಯತೆಯನ್ನು ಸುಧಾರಿಸುತ್ತದೆ. ಲೆಗ್ ಟಚಿಂಗ್ ಎಕ್ಸಸೈಸ್. ಉದ್ದೇಶಗಳು: ಕಾಲುಗಳು, ಸೊಂಟ ಮತ್ತು ಬೆನ್ನಿನ ಕೆಳಭಾಗದಲ್ಲಿ ಚಲನೆಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಕಾಲಿನ ಸ್ನಾಯುಗಳಲ್ಲಿನ ಒತ್ತಡ ಮತ್ತು ಬಿಗಿತವನ್ನು ನಿವಾರಿಸುವುದು. ಕಾಲುಗಳಲ್ಲಿನ ರಕ್ತದ ಪರಿಚಲನೆಯನ್ನು ಸುಧಾರಿಸುವುದು. ಪ್ರಯೋಜನಗಳು: ಕಾಲುಗಳು, ಸೊಂಟ ಮತ್ತು ಬೆನ್ನಿನ ಕೆಳಭಾಗದಲ್ಲಿನ ಸ್ನಾಯುಗಳ ನಮ್ಯತೆಯನ್ನು ಹೆಚ್ಚಿಸುವುದು. ಕಾಲುಗಳಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸಿ ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಸ್ನಾಯು ಸೆಳೆತ ಮತ್ತು ಕಾಲುಗಳಲ್ಲಿನ ಬಿಗಿತವನ್ನು ಕಡಿಮೆ ಮಾಡುತ್ತದೆ ಹಾಗೂ ಕಾಲುಗಳಲ್ಲಿ ಗಾಯಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ.